ಏನು ಎಲ್ರೂ ಸೇರ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ತಿದ್ವಿ ತಾತ. ಅಯ್ಯೋ ನಿನ್ನ ಮಾತು ಕೇಳ್ತಾ ಇದ್ರೆ ನನ್ನ ಸೊಸೆ ವಾಣಿನ ಜ್ಞಾಪಕ ಬರ್ತಾಳಮ್ಮ. ಅವಳು ಹೀಗೆ ಹಬ್ಬ ಹರಿದಿನ ಅಂತ ಅಂದ್ರೆ ಮನೆಯೆಲ್ಲೋ ಅಪ್ಪ ಮಾಡೋಳು ಅವಳೇ. ನಿನ್ನೆ ಈಗ ನಾನು ಏನಾದ್ರು ಸ್ವಲ್ಪ ಸಹಾಯ ಮಾಡ್ಬೋದಾ ನಿಮ್ಗೆ? ಅಷ್ಟೆಲ್ಲ ತೊಂದರೆ ತಗೋಬೇಡ ಸೂರಿ. ಈ ಕೆಲಸಕ್ಕೆ ಅಂತಾನೆ ಈ ಕನ್ಯಾಮಣಿಗಳು ಇಬ್ಬರನ್ನ ಹೈರ್ ಮಾಡ್ಕೊಂಡಿದ್ದಾರೆ. ಯಾರದು? ಒಬ್ಬ ನಾನು, ಇನ್ನೊಬ್ಬ ನಿಮ್ಮ ಮೊಮ್ಮಗ. ಅಯ್ಯೋ ದಾಂಡಿಗರ. ನೀವು ಆಡ್ಕೋತಿದ್ದೀರಾ? ಆಡ್ಕೊತಾ ಇಲ್ಲ, ತಮಾಷೆ ಮಾಡ್ತಿದ್ದೀನಿ ಅಷ್ಟೇನೆ. ಸರಿ ಸರಿ, ಬೇಗ ಬೇಗ ಕ್ಲೀನ್ ಮಾಡಿ ಪಳಪಳ ಹೊಳೆಯೋ ತರ ಇರಬೇಕು. ಬೇವು ಬೆಲ್ಲ ಜೀವನದಲ್ಲಿ ಸಮ ಪ್ರಮಾಣದಲ್ಲಿ ಇರಬೇಕು ಅಂತ ನಾವು ಬಾಯಿನಲ್ಲಿ ಎಷ್ಟೇ ಹೇಳಿದ್ರು ಬಯಸೋದು ಬೆಲ್ಲ ಮಾತ್ರ. ಬೇವನ್ನ ಆಚೆ ಹಾಕ್ತೀವಿ. ಹಾಗೆ ನೀವು ಮನೇಲಿರೋ ಕಸನೆಲ್ಲ ಬೇವು ಅಂತ ತಿಳ್ಕೊಂಡು ಆಚೆ ಹಾಕ್ಬೇಕು. ಸಿಹಿನ ಮಾತ್ರ ಉಳಿಸ್ಬೇಕು. ಸಿಹಿ ಹೇಳ್ತಿದ್ದಂಗೆ ನಮ್ ಸಿಹಿ ಪುಟ ಇಲ್ಲಿ ಅವಳು ರೂಮಲ್ಲಿ ಬರೀತಿದ್ದಾಳೆ. ನಾನೇ ಬರ್ಬೇಡ ಅಂತ ಹೇಳ್ದೆ, ಇಲ್ಲಿ ಡಸ್ಟ್ ಅಲರ್ಜಿ ಆಗತ್ತಲ್ವಾ. ಹೌದಮ್ಮ, ಇದು ನನಗೂ ಡಸ್ಟ್ ಅಲರ್ಜಿ. ನಾನು ಅವಳ ಜೊತೆ ಆಟ ಆಡ್ಕೊಂಡಿರ್ತೀನಿ. ನೀವು ಮಾಡಿ ಕೆಲಸ ಮಾಡಿ. ಮಾಡಿ ಎಸ್ಕೇಪ್ ಆಗ್ತಿದ್ಯಾ? ಅದನ್ನ ಅಪರೂಪಕ್ಕೆ ಮನೆಗೆ ಬಂದಿದ್ದೀರಾ, ನಿಮ್ಗೆ ಇಷ್ಟ ತಿಂಡಿ ಮಾಡ್ಕೊಂಡು ಬರ್ತೀನಿ ಅಂತ ಹೋದಲ್ಲಮ್ಮ. ಖಾಲಿ ಕೈಲಿ ಬಂದಿದ್ದಲ್ಲಮ್ಮ, ತಿಂಡಿಯಲ್ಲೇ ನಾನು ಮಾಡಿರೋ ತಿಂಡಿ ಕೊಟ್ರೆ ಅದನ್ನ ತಿನ್ನೋದಕ್ಕೆ ನಿಮ್ಮ ಹೊಟ್ಟೆನಲ್ಲಿ ಜಾಗ ಇದೆಯಾ? ಕುಡ್ದು ಕುಡ್ದು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೀರಲ್ರಿ. ಏಯ್, ಅದು ಬರೀ ಲಿಕ್ವಿಡ್, ನೀನ್ ತರೋದು ಸಾಲಿಡ್. ಅವತ್ತು ನೀವು ಏನು ಹೇಳಿದ್ರಿ? ನನ್ನ ಮೇಲೆ ಆಣೆ ಮಾಡಿ ಇನ್ಮೇಲೆ ನಾನು ಕುಡಿಯೋದಿಲ್ಲ ಅಂತ ಹೇಳಿದ್ರಿ. ಆದ್ರೆ ಇವಾಗ ನೀವು ಮಾಡ್ತಿರೋದೇನು? ಅಪರೂಪಕ್ಕೆ ಮನೆಗೆ ಬಂದಿದ್ದೀರಾ ರೀ. ಈಗ್ಲಾದ್ರೂ ಸರಿಯಾಗಿರೋದಲ್ವಾ? ಇದು ನಿಮ್ಗೆ ಸರಿ ಅನ್ಸುತ್ತಾ? ನಾಳೆ ಯುಗಾದಿ ಹಬ್ಬ, ಮನೆ ಎಲ್ಲ ಕ್ಲೀನಿಂಗ್ ನಡೆಯುತ್ತಿದೆ. ನಿಮ್ಗೆ ಹಬ್ಬ ಹರಿದಿನ ಏನೂ ಇಲ್ಲ. ಈ ಬಾಟ್ಲ್ ಇಟ್ಕೊಂಡು ಕೂತ್ಕೊಂಡ್ಬಿಡ್ತೀರಾ. ಇದೇ ನಿಮ್ಗೆಲ್ಲ ಆಗೋಯ್ತು. ಅಲ್ಲ ಸದ್ನ, ಆಗಲ್ಲ. ನನಗೂ ಕುಡ್ತಾ ಇಲ್ಲ, ಬಿಟ್ಬಿಡ್ಬೇಕು ಅಂತ ಆಸೆ. ಏನ್ ಮಾಡ್ಲಿ? ಈಗ ನಿನಗೆ ತುಂಬಾ ಕೋಪ ಬಂತು, ನೋವಾಯ್ತು ಅಂದ್ರೆ ಏನ್ ಮಾಡ್ತೀಯ ಹೇಳೋ? ಸೀದಾ ಅಡುಗೆ ಮನೆಯಾಗ ಹೋಗ್ತೀಯ, ಕೈಗೆ ಸಿಕ್ಕಿದ ತರಕಾರಿ ಎಲ್ಲ ಎತ್ಕೊಂಡು ಕೊಚ್ಚ ಕೊಚ್ಚ ಅಂತ ಕೊಚ್ಚಿ ಅಡುಗೆ ಮಾಡಿಬಿಟ್ಟು ಸಮಾಧಾನ ಮಾಡ್ಕೊಂಡ್ಬಿಡ್ತೀಯ. ಅಪ್ಪಾಜಿ ಮನ್ಸು ಬೇಜಾರಾದಾಗ ಏನು ಮಾಡ್ತಾರೆ? ಪುಸ್ತಕ ತೆಗಿತಾರೆ, ಮಂಕೋತಿಮ್ಮನ ಕಗ್ಗ ಓದ್ತಾರೆ. ಇನ್ನ ನನ್ನ ಬ್ರದರ್ ಅಣ್ಣ, ಅವನೇ ಬೇಜಾರಾದ್ರೆ ಕ್ರಿಕೆಟ್ ನೋಡ್ಕೊಂಡು ಖುಷಿಯಾಗಿ ಕಮೆಂಟ್ರಿ ಹೇಳ್ಕೊಂಡು ಕೂಲ್ ಆಗ್ಬಿಡ್ತಾನೆ. ನೋಡ್ತಿದ್ದು ನಮ್ಮ ಅತ್ತಿಗೆ ಭಾರ್ಗವಿ, ಅವಳು ಕಂಡವ್ರ ಜೀವನಕ್ಕೆ ಬೆಂಕಿ ಇಟ್ಟು ಖುಷಿ ಪಡ್ತಾಳೆ. ಹಾಗೆ ನನಗೆ ಕೊಡ್ತಾ ಅಷ್ಟೇ. ನನ್ನ ದುಃಖ ಮರೆಯಕ್ಕೆ ನಾನು ಕಂಡ್ಕೊಂಡಿರೋ ದಾರಿ. ಅಲ್ಲ ರೀ, ನಿಮ್ ತಪ್ಪಿನ ಬಗ್ಗೆ ಹೇಳಿದ್ರೆ ಬೇರೆಯವ್ರ ಬಗ್ಗೆ ಮಾತಾಡಿ ಅದನ್ನ ಮರೆಸ್ತಿರಲ್ಲ. ಈಗ ನಿಮ್ಗಿರೋ ನೋವಾದ್ರೂ ಏನ್ ಹೇಳಿ? ನಮಗ್ ಮಕ್ಳಿಲ್ಲ ಅನ್ನೋ ಕೊರತೆನ, ಅನಿನ ಸಿಹಿನ ನೋಡ್ಕೊಂಡು ಮರೀತಾ ಇಲ್ವಾ ನಾವು? ಸದ್ನ ನನ್ನ ಬೇಸರ ಅದಲ್ಲ, ನನಗೆ ನನ್ನ ಮೇಲೆ ಬೇಸರ ಕಣೆ. ಐ ಆಮ್ ಎ ಫೇಲ್ಯೂರ್. ನಾನೊಬ್ಬ ದೊಡ್ಡ ಫೇಲ್ಯೂರ್. ಈ ಮನೆಯಲ್ಲಿ ನಾನು ಏನೇ ಮಾಡಿದ್ರು ಯಾರು ನನ್ನ ನಂಬಲ್ಲ. ಇನ್ನ ಆ ಮಗು ಸಿಹಿ ಪಾಪದು ಹೀಗೇನಾಯ್ತು? ಅವಳು ಚೆನ್ನಾಗೇ ಇದ್ದಾಳಲ್ವಾ? ಅದು ಹೇಳಿದ್ರೆ ಅರ್ಥ ಆಗಲ್ಲ ಬಿಡು. ರೀ ಪ್ಲೀಸ್ ಹೇಳ್ರಿ, ನಾನು ಅರ್ಥ ಮಾಡ್ಕೊಳ್ತೀನಿ. ಈ ಮನೆಯಲ್ಲಿ ಸತ್ಯ ಅನ್ನೋದು ದಿನನಿತ್ಯ ಸಮಾಧಿ ಆಗ್ತಾನೆ ಇರುತ್ತೆ. ಎಲ್ರೂ ಸುಳ್ಳನ್ನೇ ನಂಬ್ಕೊಂಡು ಒಪ್ಕೊಂಡು ಆರಾಮಾಗಿ ಇದ್ದು ಬಿಡ್ತಾರೆ. ಯಾರಾದ್ರೂ
ನಿಜ ಹೇಳಕ್ಕೆ ಪ್ರಯತ್ನ ಪಟ್ರೆ ಅವರು ಕೆಟ್ಟವ್ರಾಗ್ಬಿಡ್ತಾರೆ ನಂತರ ವಿಲನ್. ಅವತ್ತು ಅಣ್ಣ ಅತ್ತಿಗೆ ಸಾವು, ಇವತ್ತು ಇದು. ನಮ್ಮ ಅಣ್ಣ ಅತ್ತಿಗೆ ಸಾವಿಗೆ ನಾನು ಕಾರಣ ಅಂತ ನಂಬಿರುವ, ಅದು ನಾನಲ್ಲ ಅಂತ ಎಷ್ಟು ಬಡ್ಕೊಂಡ್ರು ಏನು ಮಾಡಿದ್ರು ನನ್ನನ್ನು ನಂಬದ ನನ್ನ ತಂದೆ ಒಂದು ಕಡೆ, ಎಲ್ಲ ಮಾಡಿನೂ ಏನೂ ಮಾಡ್ದಿರ ಓಡಾಡ್ಕೊಂಡಿರೋರು ಇನ್ನೊಂದು ಕಡೆ. ಬಹುಶಃ ಈ ಜೀವನ ಪೂರ್ತಿ ನಾನು ಇದೇ ನೋವು ಅನ್ಭವಿಸ್ಕೊಂಡೇ ಸಾಯ್ಬೇಕು ಸಣ್ಣ. ನನ್ನ ನೋವಿಗೆ ಇದೊಂದೇ ಔಷಧಿ. ನೀವೇನಾದ್ರೂ ಮಾಡ್ಕೊಳ್ಳಿ, ಎಲ್ಲ ನನ್ನ ಕರ್ಮ. ಚಿನ್ನ ಅಳ್ಬೇಡ್ವೆ. ಅಯ್ಯ, ತಿಂಡಿ ತರ್ತೀನಿ ಅಂತ ಹೋದ್ಲು, ಚಿಪ್ಸಲ್ಲಿ ಹೆಂಗೆ ಹೊಟ್ಟೆ ತುಂಬಿಸ್ಕೊಳ್ಳಲ್ಲ ಇಚ್ಚಿ.